ಮಾಡಿದ ಹಣ ಆಸ್ತಿ ಸಂಪತ್ತು ಎಲ್ಲಾ ಒಳಸರಿಗೆ ಬರೆದು ಕೊಟ್ಟರೂ ಚಿಂತೆ ಇಲ್ಲ. ಆದರೆ ಅವಳ ಕೊರಳಿಗೆ ತಾಳಿ ನಾನು ಕಟ್ಟಲೇಬೇಕು. ಈ ಮನೋಜನ ಪ್ರೀತಿಯ ಪಾರಿವಾಳ ಮಾಯ. ಅವಳಿಗಾಗಿ ಇಡೀ ನನ್ನ ಜೀವನವನ್ನೇ ತ್ಯಾಗ ಮಾಡುತ್ತಿದ್ದೆ. ನನ್ನ ಅಣ್ಣ ಹೇಳಿದಂತೆ ಅವಳನ್ನು ಬಿಡಲು ಮತ್ತು ಮರೆಯಲು ಸಾಧ್ಯವೇ ಇಲ್ಲ. ಕಾಲೇಜ್ ಲಕ್ಕಿರೋದು ನಾನು ಅವಳಿಗಾಗಿ ಕುಡುಕನಾಗಿ ಎಲ್ಲಿತ್ತಿದ್ದೆ. ಆದರೆ ಅದೇ ಹೆಣ್ಣು ಹಿಂದೆ ಈ ಮನೋಜನ ಕೈಯನ್ನು ಹಿಡಿದು ಬಾಳನ್ನು ಬೆಳಗಿಸಲು ಬರುತ್ತಿದ್ದಾಳೆ. ಮನೋಜ ಯಾಕ ಈ ರಸ್ತೆಯಲ್ಲಿ ನಿಂತೊಂದು ಏನೊಂದು ವಿಚಾರ ಮಾಡ್ತಿರುವೆ ಅಲ್ಲ? ಏನಿಲ್ಲ ಬಾ ಭಾರ್ಗವ, ನಾನು ಇಂದಿನಿಂದ ಕುಡಿಯೋದನ್ನು ಬಿಡಬೇಕೆಂದು ನಿರ್ಧಾರ ಮಾಡುತ್ತಿದ್ದೆ ಅಷ್ಟೇ. ಮನೋಜ ಯಾಕೋ ದಿನಾಲು ಕೈಯಲ್ಲಿ ಬಾಟಲಿ ಹಿಡ್ಕೊಂಡು ರಸ್ತೆಯಲ್ಲಿ ಕುಡಿದು ತಿರುಗಾಡುವ ನೀನು ಇಂದಿನಿಂದ ಕುಡಿಯೋದು ಬೇಕಂತ ನಿರ್ಧಾರ ಮಾಡಿಯೇನು? ಯಾಕೋ ನಾನು ಕುಡಿಯಬೇಕೆಂಬುದೇ ನಿನ್ನ ಆಸೆ ಏನು? ಛೇ ಛೇ ಮನೋಜ, ಏನಂತ ಮಾತನಾಡುತ್ತಿರುವೆ? ಒಬ್ಬ ಮನುಷ್ಯ ಕೆಟ್ಟ ಚಟಗಳಿಂದ ದೂರ ಆಗುತ್ತಾನೆಂದರೆ ಸಂತೋಷ ಪಡಬೇಕು, ಅದನ್ನ ಬಿಟ್ಟು ಸಂಕಟ ಪಡಲೇನು? ನಿನ್ನ ಅಣ್ಣ ಎಷ್ಟೋ ಸಾರಿ ಕುಡಿ ಬಿಡುವುದನ್ನು ಬಿಟ್ಟಿರಲಿಲ್ಲ. ಆದರೆ ನೀನು ಹಿಂದಿನಿಂದ ನೀನೇ ಕುಡಿಯೋದು ಬಿಡಬೇಕಂತ ನಿರ್ಧಾರ ಮಾಡಿಯಲ್ಲ, ನನ್ನಿಂದ ಭಾರ್ಗವ, ನನ್ನ ಅಣ್ಣನಲ್ಲ. ಆ ಬ್ರಹ್ಮ ಬಂದು ಹೇಳಿದ್ರು ನಾನು ಕುಡಿಯೋದನ್ನ ಬಿಡ್ತಿರ್ಲಿಲ್ಲ. ಆದರೆ ಈ ಮನೋಜನ ಪ್ರೇಮ ದೇವತೆ ಬಂದು ಕುಡಿಯೋದನ್ನ ಬಿಡ್ತಿದ್ದಾಳೆ ಕಣೋ. ಮನೋಜ, ಯಾರವಳು ನಿನ್ನನ್ನು ಕುಡಿಸಿದವಳು ದೇವತೆ? ಮತ್ಯಾರು? ಶ್ರೀಮಂತ ಅಗ್ನಿಯ ತಂಗಿ, ಈ ಮನೋಜನ ಪ್ರೇಯಸಿ, ಮುಂದೆ ಹೆಂಡತಿಯಾಗುವ ದೇವತೆ. ಮನೋಜ, ಏನೊಂದು ಮಾತನಾಡುತ್ತಿರುವೆ? ಅಗ್ನಿಯ ತಂಗಿಯನ್ನು ನೀನು ಮದುವೆ ಆಗುವೆಯಾ? ಹೌದು, ಯಾಕೆ ಎಷ್ಟು ಗಾಂಭೀರ್ಯ ಕೇಳುತ್ತಿರುವೆ? ಒಂದು ದಿನ ನಿನ್ನ ಅಣ್ಣ ಸಂಬಂಧ ಬೇಡ ಎಂದು, ಅದು ಅಲ್ಲದೆ ಅವರು ಶ್ರೀಮಂತರು ಎಂದನು. ಭಾರ್ಗವ, ಯಾಕದಿರುವ ನನ್ನ ಅಣ್ಣನ ಹೆಸರನ್ನ ಸದ್ಗುಣ ಸಂಪನ್ನಿ ಆಗಿರುವ ನನ್ನ ಮಾಯಾಳನ್ನು ಮದುವೆ ಆಗಲು ಕಠೋರವಾಗಿ ನುಡಿದರು ನನ್ನ ಅಣ್ಣ ಪಾಪಿ. ನೋಡ ಭಾರ್ಗವ, ಈ ಮನೋಜನ್ಗೆ ಏನು ಕಡಿಮೆ ಆಗಿದೆ? ಸಾಕಷ್ಟು ನನ್ನ ತಂದೆ ತಾಯಿ ಹಣ ಆಸ್ತಿ ಸಂಪತ್ತು ಎಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಟು ಹೋಗಿದ್ದಾರೆ. ಆದರೆ ಆ ಎಲ್ಲ ಆಸ್ತಿ ಹಣ ಸಂಪತ್ತನ್ನು ನಾನು ಮಾಯಾಳಿ ಹೆಸರಿಗೆ ಬರೆದು ಕೊಟ್ಟಿರುವೆ. ನಾನು ಅವಳನ್ನೇ ಮದುವೆ ಆಗೋದು. ನೋಡು ಭಾರ್ಗವ, ನಾಳೆ ಸರಿಯಾಗಿ 12 ಗಂಟೆಗೆ ತಾಯಿ ದುರ್ಗಾದೇವಿ ದೇವಸ್ಥಾನದಲ್ಲಿ ನಮ್ಮಿಬ್ಬರ ಮದುವೆ ಇರುತ್ತದೆ. ನೀನು ಬಂದು ಅಕ್ಷತೆ ಕಾಳಾಕಿ ನಮ್ಮಿಬ್ಬರಿಗೆ ಆಶೀರ್ವದಿಸು. ಸರಿ ಮನೋಜ, ನಿಮ್ಮ ಮದುವೆಗೆ ಖಂಡಿತ ಬರ್ತೇನೆ. ಆಯ್ತು ಭಾರ್ಗವ, ಹಾಗಾದರೆ ನನ್ನೊಂದು ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಸರಿ ಮನೋಜ, ಮನೆಯಲ್ಲಿ ತಂದೆ ತಾಯಿಗಳಿಸಿಟ್ಟ ಸಂಪತ್ತನ್ನು ಒಂದು ಹುಡುಗಿ